ಎಲ್ರಿಗೂ ನಮಸ್ಕಾರ, ಶುಭೋದಯ, ವೆಲ್ಕಮ್ ಟು ದ ಬ್ಲಾಗ್. ಸೊ ಎಲ್ಲರನ್ನೂ ಒಳ್ಳೇದು ಮಾಡ್ಲಪ್ಪ. ಇಸ್ಕಾನ್ ಟೆಂಪಲ್ ಸ್ಟಾರ್ಟ್ ಮಾಡಿದೆ. ಇಸ್ಕಾನ್ ಟೆಂಪಲ್ ಅಲ್ಲಿ ಬ್ಲಾಗು ಇವತ್ತು. ಎಷ್ಟು ಕ್ಲೀನಾಗಿ ಕಾಣಿಸುತ್ತಲ್ಲ. ಸೊ ಟೈಮು 9:20, 9:20 ಟೈಮ್ ಈಗ. ಸೊ ಕಾಲೇಜಿಗೆ ಹೋಗ್ತಾ ಇದ್ದೀನಿ. ಆಲ್ಮೋಸ್ಟ್ ಮಹಾಲಕ್ಷ್ಮಿ ಲೇಔಟ್ ಹತ್ರ ಇದ್ದೀನಿ ಈಗ. ಸೊ ಯಾಕೆ ವ್ಲಾಗ್ ಇಲ್ಲಿ ಶುರು ಮಾಡಿದೆ ಅಂತಂದ್ರೆ, ಶುರು ಮಾಡಿದೆ ವ್ಲಾಗ್ ಮನೆ ಹತ್ರನೇ, ಬಟ್ ಟೆಕ್ನಿಕಲ್ ಇಶ್ಯೂ ಇಂದ ಪ್ಲೇ ಆಗಿಲ್ಲ. ಸೊ ಅದಕ್ಕೆ ಯಾವ್ದಾದ್ರು ಒಂದು ಒಳ್ಳೆ ಸ್ಪಾಟ್ ಅಂತ ತಿಳ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ನೋಡಿದ್ರೆ ಇಸ್ಕಾನ್ ಹತ್ರನೇ ಸ್ಟಾರ್ಟ್ ಮಾಡೋಣ ಅಂತ. ಓಡಪ್ಪ. ಸೊ ಇಸ್ಕಾನ್ ಹತ್ರ ಶುರು ಮಾಡೋಣ ಅಂತ ಬಂದೆ. ಸೊ ಅದಕ್ಕೆ ಈಗ ಶುರು ಮಾಡ್ತಾ ಇದೀನಿ ಬ್ಲಾಗ್ನ. ಸೊ ಇವತ್ತು ಸ್ವಲ್ಪ ಕೆಲಸ ಇದೆ ಕಮ್ಮನಹಳ್ಳಿ ಸೈಡು. ಸೊ ನೋಡ್ಬೇಕು ಹೋಗ್ತೀನ ಇಲ್ವಾ ಅಂತ, ಇನ್ನೂ ಡಿಸೈಡ್ ಆಗಿಲ್ಲ ಕ್ಲೀನಾಗಿ. ನಾನೆಲ್ಲಾದ್ರೂ ಕಮ್ಮನಹಳ್ಳಿಗೆ ಹೋದ್ರೆ ಕಾಲೇಜ್ ಒಂದು ಊಟ ಮಾಡಿ 2 ಗಂಟೆಗೆ ಹೊರಡ್ಬೇಕು ಕಾಲೇಜು. ಯಾಕಂದ್ರೆ ಆಲ್ಮೋಸ್ಟ್ ಕಮ್ಮನಹಳ್ಳಿ, ನಮ್ ಕಾಲೇಜು, ನಮ್ ಮನೆ ಎಲ್ಲ ಹಿಂಗೆ ಒಂದು ಟ್ರಯಾಂಗಲ್, ಬರ್ಮುಡಾ ಟ್ರಯಾಂಗಲ್ ತರ ಇದೆ. ಸೊ ಡಿಸೈಡ್ ಮಾಡಿಲ್ಲ ಏನ್ ಕೆಲ್ಸ ಅಂತ. ನಿಮ್ಗೆ ಗೊತ್ತಾಗುತ್ತೆ. ಕೆಲ್ಸಕ್ಕಿಂತ ಜಾಸ್ತಿ ಯಾರಿಗೋ ಒಂದು ಸರ್ಪ್ರೈಸ್ ವಿಸಿಟ್ ಮಾಡೋ ತರ. ಸೊ ಹೋದ್ರೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಇನ್ನೂ ಕೊಡ್ತೀನಿ. ಸೊ ಅದೇ ಇನ್ನೂ ಡಿಸೈಡ್ ಆಗಿಲ್ಲ. ಹೋದ್ರೆ 2 ಗಂಟೆ ಹೊರಡ್ತೀನಿ ಕಾಲೇಜಿಂದ, ಮುಗಿಸ್ಕೊಂಡು ಕಮ್ಮನಹಳ್ಳಿಗೆ ಹೋಗಿ ಅಲ್ಲಿ ಕೆಲಸ ಮುಗಿಸ್ಕೊಂಡು ಮನೆಗೆ ಡೈರೆಕ್ಟ್. ಸೊ ಏನು ಡಿಸೈಡ್ ಆಗಿಲ್ಲ, ನೋಡೋಣ. ಗಂಟೆಲ್ಲ ಈಗ್ಲೇ ಎಷ್ಟ್ ನೀರ್ ಕುಡಿದ್ರು ಈ ಬಿಸಿಲಲ್ಲಿ ಆಗಲ್ಲ ಗುರು. ಕುಡಿತಾನೆ ಇರ್ಬೇಕು. ಎಲ್ಲಾದ್ರೂ ಎಳ್ನೀರ್ ಕುಡಿಬೇಕು. ಕಾಲೇಜ್ ಹತ್ರ ಎಲ್ಲಾದ್ರೂ ಹೋಗಿ ಒಂದ್ ಒಳ್ಳೆ ಎಳ್ನೀರ್ ಕುಡ್ದು ತಂಪ್ ಮಾಡ್ಕೋಬೇಕು ಬಾಡಿನ. ಸೊ ಇವತ್ತು ಲೇಟ್ ಆಗೋಯ್ತು. ಯಾವಾಗ ಪ್ಲಾನ್ ಮಾಡ್ಕೊಂಡು ಇಲ್ಲ ಬೇಗ ಹೋಗ್ಬೇಕು, ಇವತ್ತು ಕಾಲೇಜ್ಗೆ ಬೇಗ ರೀಚ್ ಆಗ್ಬೇಕು, ಕೆಲ್ಸ ಇದೆ ಅಂತ ತಿಳ್ಕೊಂಡು ಯಾವಾಗ ಹೋಗ್ತೀನಿ ಅವತ್ತು ಅದೇನ್ ಬೇಕಂತ ಲೇಟ್ ಆಗುತ್ತೋ, ಇಲ್ಲ ಆಗದೇ ಲೇಟು. ಆ ಟೈಮಿಂಗ್ ಯಾವಾಗ ಹೋಗೋದಂತಾನೆ ಗೊತ್ತಾಗಲ್ಲ, ಸೀರಿಯಸ್ ಗೊತ್ತಾಗಲ್ಲ. ಇವತ್ತು ಒಂಥರ ಸ್ಟ್ರಿಕ್ಟ್ ರೂಲ್ಸ್ ಮಾಡ್ಬಿಟ್ಟಿದ್ರು, 9:30 ಒಳಗಡೆ ಯಾರು ಎಂಟ್ರಿ ಇಲ್ಲ, ಅದು ಇದು ಅಂತ. ಸೊ ನೋಡೋಣ ಇವತ್ತೇನು ಮಾಡ್ತಾರಂತ. ನೋಡಿ ಇಲ್ಲಿ ವಾರಿಯರ್ ಬೇಕ್ರಿ, ಈ ಪ್ಲೇಸ್ ಇಷ್ಟೇ. ಇಲ್ಲಿ ಕ್ರಾಸ್ ಮಾಡುವಾಗ ಆ ಬೇಕ್ರಿ ಅರೋಮ ಎಷ್ಟ್ ಸಗ ಬರುತ್ತದೆ, ಕ್ರೇಜಿ. ಬೆಳಗ್ಗೆ ಹೊಟ್ಟೆ ಬಿಡುತ್ತೆ. ಬ್ರೇಕ್ಫಾಸ್ಟ್ ಬೇರೆ ತಿಂದಿಲ್ಲ ಇವತ್ತು, ಅದೇ ಗೊತ್ತಿಲ್ಲ. ನಾನು ಅದೇ ಹೇಳ್ತಾ ಇರೋದು, ಬೇಗನೆ ಎದ್ದಿ ರೆಡಿಯಲ್ ಆಗಿ ಸ್ನಾನ ಮಾಡಿ ಬಂದು ಹಾಲ್ ಕುಡ್ದು, ಸೊ ಕಾಫಿ ಕುಡ್ದು ಅಷ್ಟೇ. ನೋಡೋ ತನಕ 8:30 ಆಗೋಗಿದೆ. 8:30 ನಾನು ಯೂಶಲಿ ಮನೆ ಬಿಡ್ಬೇಕು. 8:30 to 9 o'clock ಒಳಗಡೆ. 8:30 ಮನೆ ಹೋಗಿದ್ದೆ. ಇನ್ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಶೂ ಹಾಕೊಂಡು ಗಾಡಿ ಸ್ವಲ್ಪ ಕ್ಲೀನ್ ಮಾಡಿ ಹೊರಟೆ. ಅದೇ ಟೈಮ್, ಒಂದೊಂದ್ ದಿನ ಟೈಮ್ ಹೋಗೋದೇ ಗೊತ್ತಾಗಲ್ಲ, ಒಂದೊಂದ್ ದಿನ ಎಷ್ಟು ಬೇಗ ಹೋಗುತ್ತೂ ಗೊತ್ತಾಗಲ್ಲ. ಗಾಡಿ ಫುಲ್ ಪಲ ಅಂತಿದೆ. ಗಾಡಿ ಓಡಿಸಿದೆ ಬೆಳಗ್ಗೆ, ಅಲ್ಲೇ ಟೈಮ್ ಆಗಿತ್ತು ಅನ್ಸುತ್ತೆ. ಏನು ಮಾಡಕ್ಕಾಗಲ್ಲ, ಕ್ಲೀನಾಗಿ ಇಟ್ಕೋಬೇಕು ಗಾಡಿನ. ಹಿಂಗ್ ಪರ್ಲಿ ಹಿಂಗ್ ಕನ್ಸಿದ್ದಿ ಪೇಂಟ್ ಲ್ಯಾಮಿನೇಷನ್ ಹಾಕಿರೋದು. ಸೊ ಫಸ್ಟ್ ಹೋಗಿ ಬಿಚ್ಚಬೇಕು. ಇದು ಬಿಚ್ಚಿ PPF ಇಲ್ಲ ಅಂದ್ರೆ ಲ್ಯಾಮಿನೇಷನ್ ಮಾಡಿಸ್ತೀನಿ. ಸೊ ನಾವು ಪ್ಲಾನ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇದೆ. ಯೂಶಲಿ 27,000 ಕಿಲೋಮೀಟರ್ ರೋಡ್ ಇದೆ ಟೋಟ್ಲಿ. ಸೊ ಸ್ವಲ್ಪ ಕೆಲಸ, ವೀಲ್ ಬೆಂಡು,
ವೀಲ್ ಅಲೈನ್ಮೆಂಟ್ ಮಾಡಬೇಕು ಪ್ರಾಪರ್ ಫುಲ್ಲು ವೀಲ್ ಬಿಚ್ಚಿ ಇದು ಏನಪ್ಪಾ ಸ್ಪೋಕ್ಸ್ ಎಲ್ಲ ಟೈಟ್ ಮಾಡಿ ಬೆಂಡಿದೆ ಅದನ್ನೆಲ್ಲ ಕರೆಕ್ಟ್ ಮಾಡಿಸ್ಬೇಕು. ಸೊ ಪ್ರಾಪರ್ ಒಂದು ವೀಲ್ ಅಲೈನ್ಮೆಂಟ್ ಮಾಡಿಸ್ಬೇಕು. ಮತ್ತೆ ನಂದು ಶಾಕ್ ಅಬ್ಸರ್ವ್ ಕೋನ್ ಸೆಟ್ ಹೋಗಿದೆ ಕಾಣಿಸುತ್ತೆ, ಹೋಗಿಲ್ಲ, ಲೀಕ್ ಏನು ಆಗ್ತಿಲ್ಲ ಆಯಿಲು. ಬಟ್ ಅದೇ ಒಂದ್ಸಲ ನಾನು ಇವತ್ತು ತನಕ ಮಾಡಿಸಿಲ್ಲ, 27,000 ಕಿಲೋಮೀಟ್ರಲ್ಲಿ ಇವತ್ತು ತನಕ ಮಾಡಿಸಿಲ್ಲ. ಸೊ ಮಾಡಿಸಿಲ್ಲ, ಅದೊಂದು ಮಾಡಿಸ್ಬೇಕು. ಆಯಿಲ್ ಚೇಂಜು, ಬ್ರೇಕ್ ಪ್ಯಾಡ್ ಎಲ್ಲ ಕ್ಲೀನಾಗಿ ಹಾಕಿದ್ದೀನಿ. ಹೊಸ ಟೈರ್ ಬೇರೆ ಹಾಕ್ಸಿದೆ. ಎಷ್ಟೊಂದು 2,000 ಕಿಲೋಮೀಟರ್ 2,000ನಾ 1,000 ಕಿಲೋಮೀಟರ್ ಹಿಂದೆ ಬ್ಯಾಕ್ ಟೈರ್ ಹಾಕ್ಸಿದೆ. ಮುಂದೆದು ಸ್ವಲ್ಪ ಇದೆ ಲೈಫು, ಸ್ವಲ್ಪ ಓಡ್ಸೋಣ. ಹೆಂಗೋ ಬಿಸ್ಲಲ್ಲ, ಮಳೆಗಾಲ ಬರೋಕ್ಕಿಂತ ಮುಂಚೆ ಚೇಂಜ್ ಮಾಡ್ಸೋಣ. ಸೊ ಇಷ್ಟು ಬೇಸಿಕ್. ಮತ್ತೆ ಒಂದು ಏನಪ್ಪ ಹ್ಯಾಂಡಲ್ ಬಾರ್ ರೈಸರ್ಸ್ ಒಂದು ಹಾಕ್ಸ್ಬೇಕು. ಸೊ ಇದೇ ಕೆಲಸ ತುಂಬ ಇದೆ, ಎಲ್ಲ ಮಾಡಿಸ್ಬೇಕು. ಬಟ್ ಅದೇ ಈಗ ಮೇಜರ್ ಪ್ರಾಬ್ಲಮ್ ಏನೂ ಇಲ್ಲ. ನಂಗೆ ಒಂದು ವೀಲ್ ಅಲೈನ್ಮೆಂಟ್ ಒಂದು ಸ್ವಲ್ಪ ಮಾಡಿಸ್ಬೇಕು. ವೀಲ್ ಅಲೈನ್ಮೆಂಟ್ ಮೇಜರ್ ಅಂದರೆ ನಮ್ಗೆ ಅದೇ ಮೇಜರ್, ಈಗ ಬೇರೆ ಅಷ್ಟೇನು ಇಲ್ಲ, ಬೇರೆ ಎಲ್ಲ ಅಡ್ಜಸ್ಟ್ ಮಾಡ್ಕೋಬೋದು. ವೀಲ್ ಅಲೈನ್ಮೆಂಟ್ ಒಂದು ಮಾಡಿಸ್ತೀನಿ ಇನ್ನು ಸ್ವಲ್ಪ ದಿನದಲ್ಲಿ. ಕಾಲೇಜೆಲ್ಲ ಮುಗಿಸ್ಕೊಂಡಲ್ಲ ಸ್ವಲ್ಪ ಬೇಗ ಹೊರಟಿದ್ದೀನಿ. 4:17 ಈ ಟೈಮು. ಸೊ 1 ಅವರ್ ಬಿಫೋರೇ ಪರ್ಮಿಷನ್ ಕೇಳಿ ಹೊರಟೆ. ಸೊ ನನ್ನ ಫ್ರೆಂಡ್ ಬೆಳಗ್ಗೆ ಇನ್ನೂ ಕನ್ಫರ್ಮ್ ಆಗಿದ್ದೀರಾ ಯಾವ ಪ್ಲೇಸ್ ಅಂತ. ಸೊ ಬೆಲ್ ರೋಡಲ್ಲಿ ಆಗ್ತಿರೋದು ಬೆಲ್ ರೋಡ್ ಅಲ್ಲಿ ಒಂದು ಪ್ಲೇಸಲ್ಲಿ ಪಾರ್ಟಿ ಅಂದರೆ ಒಂದು ಸೆಲೆಬ್ರೇಷನ್ ಆಗ್ತಿರೋದು. ಸೊ ಅದಕ್ಕೆ ಹೋಗ್ಬೇಕಿತ್ತು. ಈಗ ಹೊರಟಿದ್ದೀನಿ 1 ಅವರ್ ಬಿಫೋರು. ಗೊತ್ತಿಲ್ಲ ಎಷ್ಟೋ ರೀಚ್ ಆಗೋದಂತ. ಅದು ನನ್ನ ಇನ್ನೊಂದು ಫ್ರೆಂಡ್ ಜಾಯ್ನ್ ಆಗ್ತಾನೆ. ಸೊ ಹೋಗೋಣ. ಏನ್ ಸಮಾಚಾರ, ಎಲ್ಲರೂ ಏನ್ ಮಾಡ್ತಿದ್ದೀರಾ? ಸೊ ಹೋಗೋಣ. ನನ್ನ ಫ್ರೆಂಡ್ ಕೂಡ ಜಾಯ್ನ್ ಆಗ್ತಾನೆ. ನಾನು ಹೇಳಿದ್ನಲ್ಲ ಲಾಯರ್ ಓದ್ತಾ ಇದ್ದಾನೆ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಅಂತ. ಸೊ ಅವನು ಕಾಲೇಜ್ ಇತ್ತು, ಆಚೆ ಎಲ್ಲೋ ಹೋಗಿದ್ರಂತೆ ಕಾಲೇಜಿಂದ. ಸೊ ಮುಗಿಸ್ಕೊಂಡು ಅವನು ಸಾಕರ್ ನಗರ ತನಕ ಬರ್ತಾನೆ. ಅಲ್ಲಿಂದ ನಾನು ಅವನು ಒಂದೇ ಗಾಡೀಲಿ ಹೋಗೋದು. ಸೊ ಲಿಟ್ರಲಿ 30 ಮಿನಿಟ್ಸಲ್ಲಿ RR ನಗರ ಇಂದ ಸಾಕರ್ ನಗರ ತನಕ ಬಂದಿದ್ದೀನಿ. ಸ್ವಲ್ಪ ಸ್ಪೀಡು ಬೇಗ ಬರಬೇಕಿತ್ತು. ಸೊ ಆಲ್ ಪ್ರಾಪರ್ ಲೈಕ್ 4:17 ನಾನು ಹೊರಟಿದ್ದು. 4:70 RR ನಗರ ಆರ್ಚ್ ಹತ್ರ ಇದೆ. 4:46 ಈಗ. ಸೊ ಆಲ್ಮೋಸ್ಟ್ ಒಂದು 30 ಮಿನಿಟ್ಸ್ ಅಲ್ಲಿ ಸಾಕರ್ ನಗರ ರೀಚ್ ಆಗಿದ್ದೀನಿ. ಯಪ್ಪ ಎಷ್ಟು ದಿನ ಆಯ್ತು. ಯೂಶಲಿ ನಾನು ಈ ಕಡೆ ಬರಲ್ಲ, ಮೇಲೆ ಫ್ಲೈಓವರ್ ಎತ್ಕೊಂಡು ಹೋಗ್ಬಿಡ್ತೀನಿ. ಬಟ್ ಈ ಕಡೆನೂ ಖಾಲಿ ಇದೆ. ಸೊ ಯೂಶಲಿ ನಾನು ಮೇಲೆ ಹೋಗ್ತೀನಿ. ತುಂಬಾ ಮಳೆ ಇಲ್ಲಾಂದ್ರೆ ಬಿಸಿಲೇನಾದಿದ್ರೆ ಈ ಕಡೆ ಕೆಳಗಡೆಯಿಂದ ಹೋಗ್ತೀನಿ. ಅದು ಅಷ್ಟೇನು ಇದಾಗಲ್ಲ ಮಳೆ ಇದ್ರೆ. ಸೊ ನನ್ನ ರೋಡ್ ಮೇಲೆ. ಚಿಕ್ಕ ಹುಡುಗರು ನಾವೆಲ್ಲ ಈ ವಯಸ್ಸಲ್ಲಿರುವಾಗ ಸೈಕಲ್ ಓಡಿಸ್ಕೊಂಡು ಮನೆಯಲ್ಲಿ, ಅವೆಲ್ಲ ಈ ಗಾಡಿ ಈಗ ಏನ್ ಮಾಡೋದಿಲ್ಲ. ಅದು ತ್ರಿಬಲ್ಸು ಜನ್ರೇಷನ್ ಹಂಗೆ. ಸಾಕರ್ ನಗರ ಇಷ್ಟು ಖಾಲಿಯಾಗಿರೋದು ಈಗಲೇ ನೋಡಿರೋದು. ರಾತ್ರಿ ಎಲ್ಲ ಇಷ್ಟು ಬಂದ್ಬಿಟ್ರೆ ಈ ಸಾಕರ್ ನಗರಗೆ ಇಲ್ಲಿ ಇಷ್ಟೇ ಒಂದು ಚಿಕ್ಕದು ರೋಡ್ ಇರುತ್ತೆ ಸೆಂಟ್ರಲ್ಲಿ, ಅಷ್ಟೇ, ಅಷ್ಟು ರಶ್ ಇರುತ್ತೆ. ರಿಲಯನ್ಸ್ ಹತ್ರ ಬಂದೆ. ಎಲ್ಲಿದ್ದಾನ ಗುರು? ನನ್ನ ಫ್ರೆಂಡ್ ಆಫೀಸ್ ಬಂದಾಯ್ತು, ಯಾರೋ ಬಂದವರಂತೆ ದೊಡ್ಡವರು. ಸೊ ಗಾಡಿನಲ್ಲಿ ಪಾರ್ಕ್ ಮಾಡಿ ಈಗ ಒಂದು ಹೊಸ 8 ವರ್ಕ್ ಹೋಗೋಣ ಇಲ್ಲಿಂದ BLಗೆ. ಬ್ಯಾಗೆಲ್ಲ ಕೊಟ್ಟು ಕ್ಲೀನಾಗಿ ರೆಡಿಯಾಗಿ ಗಾಡಿಯಲ್ಲಿ ಇಟ್ಟಿದ್ದೀನಿ. ಇದೆ ಅವ್ರ ಅಪ್ಪನ ಆಫೀಸು ಸಾಕರ್ ನಗರದಲ್ಲಿ. ಸೊ ಇಲ್ಲಿಂದ 8 ವರ್ಕ್ ಹೋಗಿ ವಿಸಿಟ್ ಮಾಡೋಣ ಪ್ಲೇಸ್ನ, ಸರ್ಪ್ರೈಸ್ ಕೊಡೋಣ. ಅದೇ ಮೇಕ್ಲಿ ಸರ್ಕಲ್ ಇಂದ ಡಾಲರ್ಸ್ ಕಾಲೇಜಿಗೆ ಹತ್ರ ಆ ಬ್ರಿಡ್ಜ್ ನಾವು ಹತ್ತೀವಿ ನೋಡು, ಆ ಸೈಡ್ಗೆ ಹೋದ್ರೆ ಆಯ್ತು. ಅದೇ ಹಂಗೊತ್ತು. ಮತ್ತೆ ಈ ಕಡೆ ವಿದ್ಯಾರಣ್ಯಪುರ ಸೈಡಿಂದ ಗೊತ್ತು, ಈ ಕಡೆಯಿಂದ ಬಂದಿಲ್ಲ ನಾನು.
ಹಾ ಅದು ಸ್ವಲ್ಪ ದೂರ ಹಿಂಗಿಂದ ಹೋದ್ರೆ ಡೈರೆಕ್ಟ್ ರೋಡ್ ಕೆಫೆ ಬಂದಿದ್ದೀರಲ್ಲ ಹಾ ಅಲ್ಲಿ ಈ ರೋಡ್ ಗೊತ್ತಾಯ್ತು. ಇದು ಇದಕ್ಕೆ ಹೋಗುತ್ತಲ್ಲ ಯಶವಂತಪುರ ಅಲ್ಲ, ಇದು ಸ್ಟ್ರೈಟ್ ಹೋದ್ರೆ ಯಶವಂತಪುರ ತಾನೆ. ಅದೇ ಜಾಡಹಳ್ಳಿ ಹೋಗ್ತೀಯ ಹಾ ಅದೇ. ಮುಂದೆ ಹೋಗ್ಬಿಟ್ಟು ಲೆಫ್ಟ್ ತಗೊಂಡ್ರೆ ಬೆಲ್ ಸರ್ಕಲ್, ಹಾ ಹಾಗೆ ಸ್ಟ್ರೈಟ್ ಹೋದ್ರೆ ಅಮ್ಮ ಐ ನಾಯಿ. ಸೊ ಎಲ್ಲ ಮುಗೀತು, ಏನೂ ಶೂಟ್ ಮಾಡಿಲ್ಲ. ವಾಪಸ್ ಫ್ರೆಂಡ್ ಅವ್ರ ಅಪ್ಪ ಆಫೀಸ್ ಹತ್ರ ಬಂದು ಗಾಡಿ ತಗೊಂಡು ಮನೆಗೆ ಹೊರಡ್ತಾ ಇದ್ದೀನಿ. ಏನು ಶೂಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ನೀವೇ ಯೋಚನೆ ಮಾಡಿ. ಬರ್ಡೇ ಬಾಯ್ನು ತೋರ್ಸೋಕ್ಕಾಗಿಲ್ಲ, ಸ್ವಲ್ಪ ಬ್ರದರ್ ಆಗಿದ್ರು, ಹೊರಟ್ರು. ಇವನೇ ನಮ್ಮ ಬ್ರದರ್ ಮೋಹಿತ್. ಸೊ ಚೆನ್ನಾಗಿತ್ತು. ಟೈಮ್ ಈಗ 6:45. ಸೊ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಎಲ್ಲರೂ ಹೋದ್ರಲ್ಲಿ ಏನೂ ಶೂಟ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಫುಲ್ಲು ಗಜಿ ಬಿಜಿ, ಫುಲ್ ಸಾಂಗ್ಸ್ ಎಲ್ಲ ಹಾಕಿದ್ರು. ಮತ್ತೆ ಎಲ್ಲರೂ ಅವರು ವೈಬ್ ಮಾಡ್ತಾ ಇದ್ರು, ಸುಮ್ಮನೆ ಯಾಕೆ ಸ್ಪಾಯ್ಲ್ ಮಾಡೋದಂತ ವಾಪಸ್ ಬಂದು ಮೋಹಿತ್ ಅವರಪ್ಪ ಕಾರಲ್ಲಿದೆ ಅಂತ ನನ್ನ ಬ್ಯಾಗು. ಸೊ ಕಲೆಕ್ಟ್ ಮಾಡ್ಕೊಂಡು ಮನೆಗೆ ಹೊರಡೋದು. ಸೊ ಮೀಟ್ ಮಾಡಿ ಹಳೆ ಇರುತ್ತಲ್ಲ ವಿಷಯ, ಹೊಸ ವಿಷಯ, ಹಳೆ ವಿಷಯ ಎಲ್ಲ ಮಾತಾಡಿ ಹಳೆ ವಿಷಯ ಮಾತಾಡಿ ಹೊರಟಿದ್ದೀವಿ. ಏನು ಹೇಳಿ ಸೈಕ್ ಮಾಡೋದು. ಸೊ ಇಲ್ಲೇ ಬಂದರು, ಬ್ಯಾಗ್ ಕಲೆಕ್ಟ್ ಮಾಡ್ಕೊಂಡು ಸಿಗೋಣ. ಅವನಲ್ಲಿ ಗಾಡಿ ಹಾಕಂಗಿಲ್ಲ ಅಂತಂದ. ಅವನ್ಗೆ ಹೆಂಗ್ ಗೊತ್ತ ಹೇಳು. ಬಾಬಾ ಆಲ್ ಸೆಟ್. ಬ್ಯಾಗ್ ಸಿಕ್ತು, ಹೊರಡೋಣ. ಅಮ್ಮ 7 o'clock ರೀಚ್ ಆದ್ವಿ ಮನೆ. ಗಾಡಿ ಹೊರಗೆ ಇಟ್ಬಿಡೋಣ. 7 o'clock ಅಲ್ಲ 7:10. 10 ನಿಮಿಷದಲ್ಲಿ ಬಂದಿರೋದು ಕ್ರೇಜಿ, ಬಟ್ ನಾಟ್ ಟು ಕ್ರೇಜಿ. ಇವತ್ತು ತುಂಬ ಸುಸ್ತು. 7:08ಕ್ಕೆ ರೀಚ್ ಆಗಿರೋದು. ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವ್ಲಾಗಲ್ಲಿ ಸಿಗೋಣ ಕ್ರೇಜಿಯಾಗಿ. ಮತ್ತು ನಾನು ಹೇಳಿದ ಥರ ಮುಂದೆ ಇನ್ನೂ ಕ್ರೇಜಿ ವ್ಲಾಗ್ಸ್ ಬರುತ್ತೆ. ಸೊ ಸ್ಟೇ ಟ್ಯೂನ್ಡ್. ಲೈಕ್ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಯಾರು ಮಾಡಿಲ್ಲ ಅಂದರೆ. ಸೊ ಮುಂದಿನ ವ್ಲಾಗ್ ಸಿಗೋಣ. ಬಾಯ್.